ನಾನು ಡಾಕ್ಟರ್ ರತ್ನಮ್ಮ ಜನ್ಮರೆ ಆದರ್ಶ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಕಣ್ಣಿನ ತಜ್ಞೆಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಕಣ್ಣಿನ ವಿಚಾರದಲ್ಲಿ 35 ವರ್ಷದ ಅನುಭವ ಇದೆ. ಈಗ ನಾನು ಹೇಳಬೇಕು ಅಂತ ಹೇಳಿದ್ರು, ಕೆಂಪು ಕಣ್ಣು, ಎಲ್ಲ ಕೆಂಪು ಕಣ್ಣುಗಳು ಕೂಡ ರೋಗ ಪೀಡಿತ ಕಣ್ಣುಗಳಲ್ಲ. ನೈಸರ್ಗಿಕ ಕಾರಣಗಳು ಇರಬಹುದು, ಬೇರೆ ಕಾರಣಗಳು ಇರಬಹುದು. ನೈಸರ್ಗಿಕ ಕಾರಣ ಹೇಳಬೇಕು ಅಂತಂದರೆ, ಸುಮ್ಮನೆ ಕಣ್ಣು ತಿಕ್ಕಿದ್ರೆ, ಮಾಮೂಲಿ ಕಣ್ಣು ತಿಕ್ಕಿದ್ರೆ ಕಣ್ಣು ಕೆಂಪಾಗುತ್ತೆ, ಅದಕ್ಕೆ ಯೋಚನೆ ಮಾಡೋ ಅಗತ್ಯ ಇಲ್ಲ. ಮತ್ತು ಕೆಲಸದಲ್ಲಿ ಭಾಳ ಸೆಟ್ ಮಾಡಿಕೊಂಡ್ರೆ, ಹತ್ತಿರ ಜೋರಾಗಿ ಹತ್ತಿರ ಮಾಡಿದರೂ ಕೂಡ ಕಣ್ಣು ಕೆಂಪಾಗುತ್ತೆ. ಇವೆಲ್ಲ ಸಹಜವಾಗಿ ಆಗೋ ಕಣ್ಣು ಕೆಂಪುಗಳು. ಇನ್ನು ಬೇರೆ ಅಂತಂದರೆ, ಕಣ್ಣಲ್ಲಿ ಏನಾದ್ರು ಸ್ವಲ್ಪ ಧೂಳು ಬಿದ್ದು ಕೂಡ ಆಗುತ್ತೆ. ಸ್ವಲ್ಪ ಜ್ವರ ಬಂದರೆ, ವೈರಲ್ ಇನ್ಫೆಕ್ಷನ್, ನಿಜವಾಗಿ ಹೇಳ್ಬೇಕಂದ್ರೆ ವೈರಲ್ ಇನ್ಫೆಕ್ಷನ್ಗಳು ಕೂಡ, ನೆಗಡಿ ಶೀತದಲ್ಲಿ ಕೂಡ ಕಣ್ಣು ಕೆಂಪಾಗುತ್ತೆ. ಇವಕ್ಕೆಲ್ಲ ಬೇರೆ ಪ್ರತ್ಯೇಕವಾದ ಟ್ರೀಟ್ಮೆಂಟ್ ಏನು ಬೇಕಾಗಲ್ಲ. ಶೀತಕ್ಕೆ ಟ್ರೀಟ್ಮೆಂಟ್ ಮಾಡಿದ್ರೆ ಅಥವಾ ಧೂಳು ತೆಗೆದ್ರೆ ಅದು ಎಲ್ಲ ತಾನೇ ಕಡಿಮೆ ಆಗೋಗುತ್ತೆ. ಇದೆಲ್ಲ ಬಿಟ್ಟು ನಾವು ಯೋಚನೆ ಮಾಡೋ ಅಗತ್ಯ ಇರೋಂಥ ಕಣ್ಣು ಕೆಂಪುಗಳು ಅಂತಂದರೆ ಕಂಜಂಕ್ಟಿವಿಟಿಸ್ ಅಥವಾ ಮಡ್ರಾಸ್ ಐ ಅಂದರೆ ವೈರಲ್ ಇನ್ಫೆಕ್ಷನ್ಸ್ ಆಫ್ ಐ. ಕಣ್ಣಿನ ಲೋಳೆ ಪೊರೆನಲ್ಲಿ ಇನ್ಫೆಕ್ಷನ್ ಆಗುತ್ತೆ, ಕಣ್ಣಲ್ಲಿ ಕೆಂಪು ಭಾಳ ಆಗಿ ಪಿಸುರು ಅಂದರೆ ಪಿಚ್ಚು ಬಂದ್ಬಿಟ್ಟು ಕಣ್ಣೆಲ್ಲ ಅಂಟ್ಕೊಳ್ಳುತ್ತೆ. ಅದಕ್ಕೆ ನಿಜವಾಗಿ ಟ್ರೀಟ್ಮೆಂಟ್ ಬೇಕು. ಅದಕ್ಕೆ ನಾವು ಬರೀ ಮನೆ ಚಿಕಿತ್ಸೆ ಅಂತ ಮಾಡಿಕೊಟ್ಟು ಸುಮಾರು ಜನ ನಾನು ನೋಡ್ತೀನಿ, ಅವರೇ ಮನೇಲೇ ಏನೋ ಟ್ರೀಟ್ಮೆಂಟ್ ಮಾಡ್ತಾರೆ. ತಾಯಿ ಅಂದರೆ ಬ್ರೆಸ್ಟ್ ಮಿಲ್ಕ್ ಅಂದರೆ ತಾಯಿ ಎದೆ ಹಾಲನ್ನು ಹಾಕಿ ಇದು ಮಾಡ್ತಾರೆ. ಅದಕ್ಕೆಲ್ಲ ಕಡಿಮೆ ಆಗಲ್ಲ. ಸುಮ್ಮನೆ ಕೆಲವರು ಕೊಬ್ಬರಿ ಎಣ್ಣೆ ಕಣ್ಣಿಗೆ ಬಿಡೋದು, ನಿಂಬೆ ಹಣ್ಣನ್ನು ಕೂಡ ಹಾಕೋದನ್ನು ನಾನು ನೋಡಿದ್ದೀನಿ. ಕೆಲವರು ಈ ಕೊತ್ತಂಬರಿ ಕಾಳು ಕುದಿಸ್ಬಿಟ್ಟು ಅದ್ರ ನೀರೆಲ್ಲ ಹಾಕ್ತಾರೆ. ಅದರಿಂದ ಎಲ್ಲ ಏನಂದರೆ ಇನ್ಫೆಕ್ಷನ್ ಜಾಸ್ತಿಯಾಗಿ ಕಣ್ಣಲ್ಲಿ ತೊಂದರೆಯಾಗಿ ಜಾಸ್ತಿಯಾಗಿ ಅಲ್ಸರ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಮಾಡಿಕೊಂಡು ಹತ್ತಿರ ಇರೋ ಯಾರೇ ಕಣ್ಣಿನ ತಜ್ಞರನ್ನು ಕಂಡು ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ತೊಗೋಬೇಕು. ಕೆಲವರು ಏನು ಮಾಡ್ತಾರೆ, ನೇರ ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು ನನಗೆ ಕಣ್ಣಾಗಿದೆ ಔಷಧಿ ಕೊಡಿ ಅಂತಾರೆ. ಅವರೊಂದು ಔಷಧಿ ಕೊಡ್ತಾರೆ. ಸುಮಾರಾಗಿ ಚೀಪಾಗಿರೋದು ಯಾವುದಪ್ಪ ಅಂದರೆ ಒಂದು ಸ್ಟಿರಾಯ್ಡ್ ಔಷಧಿ. ಅದನ್ನು ಹಾಕಿದ್ರೆ ಕೆಲವು ಸಾರಿ ಇರೋವಂಥ ಇನ್ಫೆಕ್ಷನ್ ಜಾಸ್ತಿಯಾಗಿ ಕಣ್ಣು ಹೋಗುವಂಥ ಸಂಭವ ಕೂಡ ಇರುತ್ತೆ. ಹಾಗಾಗಿ ಈ ಕಣ್ಣಾಗಿರುವಾಗ ಬೇರೆ ಏನೇನೋ ಚಿಕಿತ್ಸೆ ಮಾಡೋದು ಬಂದು ಕಣ್ಣಿನ ತಜ್ಞರನ್ನು ಭೇಟಿ ಮಾಡಿ ಅದಕ್ಕೆ ಸರಿಯಾಗಿ ಚಿಕಿತ್ಸೆ ತಗೊಳ್ಳಿ.